ಹಾಯ್ ಹಲೋ ನಮಸ್ಕಾರ. ಕ್ಯಾಶುವಲ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವಿಜಯ್, ಇವನು ನನ್ನ ಫ್ರೆಂಡ್ ಮಹೇಶ್. ಸೊ ಇವತ್ತು ನಾವು ತಗೊಂಡ್ಬಂದಿರೋ ಟಾಪಿಕ್ ವಯಸ್ಸಾದವ್ರಿಗೆ ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ಇವಾಗ ಅಂತ. ಬೇಸಿಕಲಿ ಓಲ್ಡ್ ಏಜ್ ಪೀಪಲ್ ಹೆಂಗೆ ಸಫರ್ ಆಗ್ತಾ ಇದಾರೆ, ಅವ್ರ ಪ್ರಾಬ್ಲಮ್ಸ್ ಏನು, ಅವ್ರದ್ದು ಹೆಂಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಇವಾಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ತಾ ಇದೀವಿ. ಸೊ ಒಂದು ಪೀಠಿಗೆ ಕೊಡ್ಬೇಕಂದ್ರೆ ಅಲ್ಲೊಂದು ರಿಪೋರ್ಟ್ ಇತ್ತು 2023 ಪ್ರಚಾರ ಆಗಿರುವಂತ ರಿಪೋರ್ಟ್. ಅದ್ರ ಪ್ರಕಾರ ವಯೋಮಿತಿ 60 ದಾಟಿರೋರು, ಬೇಸಿಕಲಿ ಏಜ್ 60 ಮೇಲಿರೋರು 2050ಕ್ಕೆ ತುಂಬಾ ಜನ ಆಗಿರ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಅವರು ನಮ್ಗೆ ಏನು 0 to 14 ಏಜ್, 0 ಇಂದ 14 ವರ್ಷದ ವಯೋಮಿತಿಯಲ್ಲಿ ಯಾವ ಜನ ಇರ್ತಾರೆ ಆ ಜನಸಂಖ್ಯೆಗಿಂತ ಜಾಸ್ತಿ ಜನ ವಯಸ್ಸಾದವರು ಭಾರತದಲ್ಲಿ ಇರ್ತಾರೆ ಅಂತ. ಸೊ ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ 2030 ಅಷ್ಟೊತ್ತಿಗೆ ನಾವು ಯಂಗ್ ಇಂಡಿಯಾ ಅಂತ ನಾವೆಲ್ಲ ಕಡೆ ನಾವು ಬ್ರ್ಯಾಂಡಿಂಗ್ ಮಾಡ್ಕೊಂಡು ಬಂದಿದೀವಿ. ಸೊ ದಟ್ ಇಸ್ ಟ್ರೂ ಆಲ್ಸೋ. ಅಂದ್ರೆ ಇವಾಗ 35 ಗಿಂತ ಕೆಳಗಡೆ ವಯಸ್ಸಿನವರು 60% ಜನ ಇರ್ತಾರೆ 2030 ಅಷ್ಟೊತ್ತಿಗೆ. ಸೊ ಇದೇ ಸಿನಾರಿಯೋನ ನೀವು ಇನ್ನೊಂದು 20 ವರ್ಷ ಮುಂದಕ್ಕೆ ತಗೊಂಡ್ ಹೋದ್ರೆ, ದಟ್ ಈಸ್ 2050ಗೆ ತಗೊಂಡ್ ಹೋದ್ರೆ ಏನಾಗುತ್ತೆ ಅಂದ್ರೆ ನಾವು ಅವಾಗ ಏಜ್ಡ್ ಪೀಪಲ್ ಆಗಕ್ಕೆ ಶುರು ಮಾಡ್ತೀವಿ. ಸೊ ನಮ್ಗೆ ಯೂಶಲಿ ಏನಾಗುತ್ತೆ, ವಿ ವಿಲ್ ಬಿ ಗೋಯಿಂಗ್ ಇನ್ ಟು ದ ಏಜಿಂಗ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಏಜಿಂಗ್ ಪಾಪ್ಯುಲೇಷನ್ ಆಗುತ್ತೆ ದಿಸ್ ಕಂಟ್ರಿ. ಸೊ ಅವಾಗ ಇಲ್ಲಿ ಏನೇನ್ ಸಮಸ್ಯೆಗಳಿದೆ, ಅವ್ರಿಗೆ ವಯಸ್ಸಾದವ್ರಿಗೆ ಏನೇನು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದಾರೆ ಇವಾಗ, ಇನ್ ದ ಫ್ಯೂಚರ್, ಕಮಿಂಗ್ ಫ್ಯೂಚರ್ ಏನೇನ್ ಆಗ್ತಾ ಇದೆ, ಇವಾಗ ಆಗ್ತಾ ಇರೋ ಸೊಸೈಟಿಲಿ ಆಗ್ತಾ ಇರೋ ಚೇಂಜಸ್, ಆಮೇಲೆ ಇವಾಗಿರೋ ಕರೆಂಟ್ ಲೈಫ್ ಸ್ಟೈಲು, ಮಾರ್ಕೆಟ್ ಅಥವಾ ಎಕನಾಮಿ, ಸೊಸೈಟಿ ಎಲ್ಲದ್ರಿಂದನೂ ಅವ್ರಿಗೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಟಾಪಿಕ್ ತಗೊಂಡ್ಬಂದಿದ್ದೀವಿ. ಸೊ ಮಹೇಶ್, ಇವಾಗ ಏಜಿಂಗ್ ಪಾಪ್ಯುಲೇಷನ್ ಇನ್ನೊಂದು 20-30 ವರ್ಷದಲ್ಲಿ ನಾವು ಇಂಡಿಯಾದಲ್ಲಿ ಇವಾಗ ನಾವು ಯಂಗ್ ಇಂಡಿಯಾ ಅಂತ ಇದೀವೋ ಅವಾಗ ಓಲ್ಡ್ ಇಂಡಿಯಾ ಆಗೋ ಪರಿಸ್ಥಿತಿ ಬರ್ತಾ ಇದೆ. ಸೊ ಅದಕ್ಕೆ ನಾವು ಫಸ್ಟ್ ಇವಾಗ ಏನೇನ್ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ, ಆಮೇಲೆ ಆರ್ ವಿ ರೆಡಿ ಟು ಗೆಟ್ ಓಲ್ಡ್ ಅಂದ್ರೆ ಐ ನೋ ಇಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ಬಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಏನಂತಾರೆ ಸಸ್ಟೈನಬಲ್ ಲಿವಿಂಗ್ ಆಗಿರ್ಬೋದು, ನಾವು ಒಂದು ಎಕನಾಮಿಕ್ ಇಂಡಿಪೆಂಡೆನ್ಸಿ ಆಗಿರ್ಬೋದು, ಅದ್ರ ಮೇಲೆಲ್ಲ ನಾವು ಫೋಕಸ್ ಮಾಡಿದ್ರೆ ಆರ್ ವಿ ಇನ್ ದಟ್ ಸ್ಟೇಜ್ ಅಂತ ಅನ್ಸತ್ತಾ ಅಂತ. ಓಕೆ, ಸೊ ವಿಜಯ್, ಇವಾಗ ನಾವು ಏನ್ ನೋಡ್ಬೇಕು, ಹೆಂಗ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಇವತ್ತಿನ 60+ ಏಜ್ ಅವರು ಹೆಂಗೆ ಜೀವನ ನಡೆಸ್ತಾ ಇದ್ದಾರೆ, ವಾಟ್ ಇಸ್ ದೇರ್ ಸೋಶಿಯೋ ಎಕನಾಮಿಕ್ ಸ್ಟೇಟಸಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಇನ್ ಅ ವೇ ಆರ್ ಡಿಫ್ರೆಂಟ್, ಇಟ್ ವಿಲ್ ಬಿ ಆಫ್ ಅ ಸೇಮ್ ಸ್ಟೇಟ್ ಫಾರ್ ಅಸ್ ವೆನ್ ವಿ ಆರ್ ಇನ್ ಅವರ್ 60s. ಓಕೆ, ಸೊ ಇವತ್ತಿನ ಸಿಚುವೇಶನ್ ಅವ್ರು ಏನ್ ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಎಕನಾಮಿಕ್ ಕಂಡೀಷನ್ಸ್ ಹೆಂಗಿದೆ, ಸೋಷಿಯಲ್ ಕಂಡೀಷನ್ಸ್ ಹೆಂಗಿದೆ ಅಂತ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಾವು ಆ ಸ್ಟೇಟ್ ಹೋದಾಗ ವಾಟ್ ವಿ ಶುಡ್ ಟೇಕ್ ಕೇರ್ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಪ್ರಿಪೇರ್ ಫ್ರಮ್ ನೌ, ಸೊ ದಟ್ ವೆನ್ ಬೈ 60s ವಿ ವುಡ್ ಹ್ಯಾವ್ ಅಟ್ ಲೀಸ್ಟ್ ಥಾಟ್ ಆಫ್ ಸಮಥಿಂಗ್. ಇನ್ನೇನೇನ್ ಬರುತ್ತೋ ಪ್ರಾಬ್ಲಮ್ಗಳು ಗೊತ್ತಿರೋದನ್ನ ಅಟ್ ಲೀಸ್ಟ್ ಟ್ಯಾಕಲ್ ಮಾಡ್ಕೊಂಡ್ರೆ, ತಿಳ್ದೇ ಇರೋದು ಅವಾಗ ನೋಡ್ಕೊಬಹುದು, ಯೋಚನೆ ಮಾಡಬಹುದು, ಅಟ್ ಲೀಸ್ಟ್ ಫ್ಯೂವರ್ ಪ್ರಾಬ್ಲಮ್ಸ್ ಅನ್ನೋದನ್ನ ಆಗುತ್ತೆ. ಸೊ ಇವತ್ತಿನ ಸಿಚುಯೇಷನ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಒಂದು ನೋಡಿದ್ರೆ, ಸೊ ಟು ಸ್ಟಾರ್ಟ್ ಮಾಡೋದಕ್ಕೆ I would say nuclear families is one of the major issues. ಇವಾಗ ಎಲ್ಲಾ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಹಾಗೆ ಇದಾರೆ. ಅಂದ್ರೆ ಏನು, ಗಂಡ ಹೆಂಡತಿ ಮಗು ಅಷ್ಟೇ ಇರ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾರೆ. ದೇ ಡೋಂಟ್ ವಾಂಟ್ ಟು ಸ್ಟೇ ವಿತ್ ದೇರ್ ಪೇರೆಂಟ್ಸ್ ಫಾರ್ ವೇರಿಯಸ್ ರೀಸನ್ಸ್. ಒಂದು ಪ್ರೈವಸಿ ಇರ್ಬೇಕು, ಇಲ್ಲಾಂದ್ರೆ ಏನು, ದೇ ಬೋತ್ ವಿಲ್ ಬಿ ವರ್ಕಿಂಗ್, ಬೇರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ದೇ ವಿಲ್ ಕಮ್ ಫ್ರಮ್ ಸಮ್ ಸ್ಟೇಟ್, ದೇ ವಿಲ್ ಬಿ ವರ್ಕಿಂಗ್ ಇನ್ ಸಮ್ ಅದರ್ ಸ್ಟೇಟ್. ಓಕೆ, ಸೊ ಆ ರೀತಿ ಹಾಕಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗೋಗ್ತಾರೆ. ಮುಂಚೆ ಎಲ್ಲ ಅಂದ್ರೆ ಒಂದು ಮನೆಗೆ 5 ಜನ ಮಕ್ಕಳು 6 ಜನ ಮಕ್ಕಳು ಆಗ್ತಾರಲ್ಲ ಇರ್ತಾ ಇದ್ರು. ಇವಾಗೆಲ್ಲ ವಿ ಹ್ಯಾವ್ 1 or 2 kids ಮ್ಯಾಕ್ಸಿಮಮ್. ಅದಕ್ಕೆ ಜಾಸ್ತಿ ಮಕ್ಕಳು ಇಲ್ವೇ ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ ಇಸ್ ವೆರಿ ಲೆಸ್. ಸೊ ಈ ತರ ಇದ್ದಾಗ ಇವಾಗ ಸಿಚುವೇಶನ್ ಏನಾಗ್ತಿದೆ ಅಂದ್ರೆ, ದೇ ಆರ್ ಎಕನಾಮಿಕಲಿ ಸ್ಟೇಬಲ್ ಆರ್ ಎಕನಾಮಿಕಲಿ ಪ್ರೋಗ್ರೆಸಿಂಗ್, ದಟ್ ಇಸ್ ಡಿಫರೆಂಟ್. Otherwise, because we are speaking about majority of the Indian population is in middle class ಅಲ್ಲಿ. ಸೊ ಒಂದು ಮಗುನ ನೋಡ್ಕೊಂಡ್ ಆದ್ಮೇಲೆ ಯಾರು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಮುಂಚೆ ಅಂದ್ರೆ 2-3 ಜನ ಮಕ್ಳು ಇರ್ತಿದ್ರು, ಒಬ್ರಿಂದ ಇನ್ನೊಬ್ರು ನೋಡ್ಕೊಂತ ಇದ್ರು. ಇಲ್ಲಾಂದ್ರೆ ಒಂದಷ್ಟು ದಿನ ಒಬ್ಬ ಮಗನ ಹತ್ರ, ಇನ್ನೊಂದಷ್ಟು ದಿನ ಇನ್ನೊಬ್ಬರ ಮಗನ ಹತ್ರ ಅಂತ ಹೋಗ್ತಾ ಇದ್ರು, ಮಾಡ್ತಾ ಇದ್ರು. ಇವಾಗ ಆ ಸಿಚುವೇಶನ್ ಬರಲ್ಲ. 1 kid or 2 kids ಮ್ಯಾಕ್ಸಿಮಮ್. ಸೊ ಯಾರು ನೋಡ್ಕೊಂತಾರೆ, ಹೆಂಗೆ ಅವರು ಮಾಡ್ತಾರೆ, ಏನ್ ಮಾಡ್ತಾರೆ? ಇವ ಅಪ್ಪ ಮಕ್ಳಿಬ್ರು, ಇಲ್ಲಾಂದ್ರೆ ಹೆಂಡತಿ ಗಂಡ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಅವ್ರು ಯಾರು ನೋಡ್ಕೊಂತಾರೆ, ಏನ್ ಮಾಡ್ತಾರೆ, ಅವ್ರ ಮೆಡಿಕಲ್ ಕಂಡೀಷನ್ಸ್ ಏನಿದೆ,
ಇದೆಲ್ಲ ಫ್ಯಾಕ್ಟರ್ ಕನ್ಸಿಡರ್ ಆಗುತ್ತೆ. ಅಂಡ್ ಅವ್ರು ಇವಾಗ ಓಲ್ಡ್ ಏಜ್ ಅಂದ್ರೆ 60 ಜಾಸ್ತಿ ಆಗಿರೋರು ಅವ್ರ ವ್ಯಾಲ್ಯೂ ಏನದು ಅನ್ನೋದು ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಅವ್ರಿಗೆ ವ್ಯಾಲ್ಯೂ ಕೊಡಬಾರ್ದು ಅನ್ನೋದನ್ನ, ಅವ್ರದ್ದು ಪೊಸಿಷನ್ ಏನಾಗ್ತಿದೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಫಾರ್ ಅನ್ ಎಕ್ಸಾಂಪಲ್, ಅವ್ರು ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ, ಇಫ್ ದೇ ಆರ್ ಇಲ್, ದೇರ್ ಕಾಂಟ್ರಿಬ್ಯೂಷನ್ ಇಸ್ ನಾಟ್ ದರ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅವಾಗ ಏನಾಗುತ್ತೆ ಅಂದ್ರೆ, ಅವ್ರ ಅಪ್ಪಂದು ತಾನೇ ಅವ್ರ ಅಪ್ಪ ಅಮ್ಮಂದು ಹೆಲ್ತ್ ಕಂಡೀಷನ್ಸ್ ನೋಡ್ಕೊಬೇಕಾಗತ್ತೆ. ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹಿಸ್ ಕಂಡೀಷನ್ಸ್, ಅಂದ್ರೆ ಅವ್ನ ಫ್ಯಾಮಿಲಿ ನೋಡ್ಕೊಬೇಕಾಗುತ್ತೆ, ಅವ್ರ ಅಪ್ಪ ಅಮ್ಮನ್ ನೋಡ್ಕೊಬೇಕಾಗುತ್ತೆ. ಸೊ ಅಗೇನ್ ಯು ಆರ್ ಬಿಲ್ಡಿಂಗ್ ಅಪ್ ಅ ಪ್ರೆಷರ್ ಆನ್ ದಟ್ ಇಂಡಿವಿಜುವಲ್ ಆಲ್ಸೋ. Even if both are working, there is difference in life. That only one person is working, he has to take care of entire stuff and plus his retirement. ಆ ರೀತಿ ವೆರಿ ವ್ಯಾಲಿಡ್ ಪಾಯಿಂಟ್. Yes. ಆದ್ರೆ ಇವಾಗ ಇದನ್ನ ಯೋಚನೆ ಮಾಡಿದ್ರೆ ಏನ್ ಕ್ವಶನ್ ಬರುತ್ತೆ ಅಂದ್ರೆ, ಹಂಗಾದ್ರೆ ಏಜ್ ಆಗಿರೋ ಪೀಪಲ್ ನಮ್ಗೆ ಬೇಡವಾ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಸಿ ಇವಾಗ ನಾವು ಏಜ್ ಆಗಿರೋ ಪೀಪಲ್ ಇವಾಗ ಅವ್ರು ಏನ್ ಕಾಂಟ್ರಿಬ್ಯೂಟ್ ಮಾಡ್ತಿದಾರೆ ಅಂದ್ರೆ, ಆಯ್ತು ಅವ್ರ ಪಾಪ ಅವ್ರ 20s 30s ಇಂದ ಅವರು ದುಡಿಯಕ್ ಶುರು ಮಾಡಿರ್ತಾರೆ. Exactly. ಸೊ ಅವ್ರ 30s ಇಂದ ಅವ್ರ 60 ವರೆಗೂ ಅಂದ್ರೆ ದೇ ಆಲ್ಸೋ ಅರ್ನ್ ಫಾರ್ 30 years. ಹಂಗಂದ್ರೆ ಅದಕ್ಕೇನು ವ್ಯಾಲ್ಯೂ ಇಲ್ವಾ ಅಂತ ಒಂದು ಕ್ವಶನ್ ಬಂದಾಗ, ನಾನು ಹೇಳೋದು ಒಂದ್ ಸ್ವಲ್ಪ ಹಿಂದಕ್ಕೆ ಹೋದಾಗ ಆ ಎಂಟೈರ್ ಟ್ರೆಡಿಷನಲ್ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗಿ ಹೋಗ್ತಾ ಇದೆ. ದಟ್ ಈಸ್ ವೇರ್ ಆಕ್ಚುಲಿ ದ ಪ್ರಾಬ್ಲಮ್ ಇಸ್ ಸ್ಟಾರ್ಟಿಂಗ್. Yes. ಮುಂಚೆ ನಮ್ಗೆ ಹೆಂಗಿತ್ತಂದ್ರೆ, ಓಕೆ ಇವಾಗ ನಾನು ನನ್ನ ಮಗನ ಬೆಳೆಸ್ತೀನಿ, ನನ್ನ ಮಗ ನನಗ್ ವಯಸ್ಸಾದ್ಮೇಲೆ ನನ್ನ ನೋಡ್ಕೊಂತಾನೆ ಅನ್ನೋದು ಈ ವಾಸ್ ಹೌ ದ ಟ್ರೆಡಿಷನಲ್ ವ್ಯಾಲ್ಯೂಸ್ ನಮಗೆ. Yes. ಎಸ್ಪೆಷಲಿ ಇಂಡಿಯಾದಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಅದೇ ಕಂಟಿನ್ಯೂ ಹಾಕೊಂಡು ಅದೇ ಜನರೇಷನ್ ಟು ಜನರೇಷನ್. ಓಕೆ, ನಮ್ಮಪ್ಪ ನನ್ನ ಹುಟ್ಟಿ ಬೆಳೆಸಿ, ನನ್ನ ಸಾಕಿ, ನನ್ನ ಓದಿಸಿ, ನನ್ಗೆ ಕೆಲಸ ತಗೊಳಂಗ್ ಮಾಡಿದಾರಪ್ಪ. ಸೊ ಅವರು ವಯಸ್ಸಾದ್ಮೇಲೆ ನಾನು ಅವರು ಸಪೋರ್ಟ್ ಮಾಡ್ತೀನಿ ಅನ್ನೋದು ವಾಸ್ ದ ಕಾನ್ಸೆಪ್ಟ್. ಇವಾಗಲೂ ಇದೆ, ಇಲ್ಲ ಅಂತಲ್ಲ, ಬಟ್ ಇಟ್ ಇಸ್ ರೆಡ್ಯೂಸ್ಡ್. ಸ್ವಲ್ಪ ತುಂಬಾ ಡ್ರಾಸ್ಟಿಕ್ ಲೆವೆಲ್ ಅಲ್ಲಿ ರೆಡ್ಯೂಸ್ ಆಗಿದೆ. ಅದು ಆ ಟ್ರೆಡಿಷನಲ್ ವ್ಯಾಲ್ಯೂ ಹೋಗಿರೋದೇ ಇಸ್ ದ ರೀಸನ್ ಫಾರ್ ಆಲ್ ಆಫ್ ದೀಸ್ ಥಿಂಗ್ಸ್ ಅಂತ ನಾನು ಅನ್ಕೊಳ್ಳೋದು. ಬಟ್ ಆದ್ರೆ ಆ ಟ್ರೆಡಿಷನಲ್ ವ್ಯಾಲ್ಯೂಸ್ ಹೋಗಿದೆ ಅಂದ ತಕ್ಷಣ ಇವಾಗ ಅವ್ರಿಗೆ ಇವ್ನ ಮೇಲೆ ಬೆಲೆ ಇಲ್ಲ, ಇವ್ನಿಗೆ ಅವ್ರ ಮೇಲೆ ಬೆಲೆ ಇಲ್ಲ ಅನ್ನೋದಕ್ಕಿಂತನೂ ಜಾಸ್ತಿ ಹೆಚ್ಚಾಗಿ ಐ ಥಿಂಕ್ ಸೊಸೈಟಿಲಿ ಆಗಿರೋ ಚೇಂಜಸ್ ಅಂದ್ರೆ ನಮ್ದು ಮಾಡರ್ನ್ ವರ್ಲ್ಡ್ ಅಥವಾ ಮಾಡರ್ನ್ ಇಂಡಿಯಾ ಅಥವಾ ಮಾಡರ್ನ್ ಕಲ್ಚರ್ ಅನ್ನ ನಾವೇನ್ ಕರಿತೀವಿ, ಅದರಲ್ಲಿ ಯಾರಿಗೂ ಆ ಒಂದು ಏನದು ಸಪೋರ್ಟಿಂಗ್ ಸಿಸ್ಟಮ್ ಕೊಡಕ್ ಆಗದಿರೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವಾಗ ಕೆಲವೊಬ್ರು ಜೆನ್ಯೂನ್ ವಾಂಟ್ ಟು ಟೇಕ್ ಕೇರ್ ಆಫ್ ದೇರ್ ಪೇರೆಂಟ್ಸ್ ಅಥವಾ ಎಲ್ಡರ್ಲಿ ಪೇರೆಂಟ್ಸ್ ಆಗಿರೋ ತಗೊಳಕ್ ಆಗದಿರೋ ಮಟ್ಟಕ್ಕೆ ದೇ ಹ್ಯಾವ್ ಗಾನ್ ಟು ದಟ್ ಸಿಚುಯೇಷನ್ ವೆರಿ, ಹೌದಪ್ಪ ನಾನು ನಮ್ಮ ತಾಯಿ ತಂದೆ ನೋಡ್ಕೋಬೇಕು, ಬಟ್ ನನ್ನ ಕೈಲಿ ಆಗ್ತಾ ಇಲ್ಲ, ಜೆನ್ಯೂನ್ ಆಗಿ ಆಗ್ತಾ ಇಲ್ಲ ಅಂತ ಗಿಲ್ಟ್ ಫೀಲ್ ಮಾಡೋರು ತುಂಬಾ ಜನ ಇದ್ದಾರೆ. ಅಂಡ್ ದಿಸ್ ಈಸ್ ಹ್ಯಾಪನಿಂಗ್ ಬಿಕಾಸ್ ತುಂಬಾ ಸೊಸೈಟಿ ಚೇಂಜ್ ಆಗ್ತಿದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸೊಸೈಟಿ ಚೇಂಜಸ್ ಲೈಕ್ ಜಾಯಿಂಟ್ ಫ್ಯಾಮಿಲಿ ಬ್ರೇಕಪ್ಸ್. Yes. ಸೊ ಜಾಯಿಂಟ್ ಫ್ಯಾಮಿಲಿ ಬ್ರೇಕಪ್, ಮುಂಚೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಏನಾಗ್ತಿತ್ತು ಅಂದ್ರೆ, ಯಾರೋ ಒಬ್ರು ನೋಡ್ಕೊಳ್ಳೋರು, ಇಲ್ಲ ನಿಮ್ ಚಿಕ್ಕಪ್ಪ ನೋಡ್ಕೊಳ್ಳೋರು, ಇನ್ನೊಬ್ಬ ತಮ್ಮ ನೋಡ್ಕೊಳ್ಳೋನು, ಇನ್ನೊಬ್ಬ ಅಣ್ಣ ನೋಡ್ಕೊಳ್ಳೋನು, ಅಣ್ಣನ ಮಗ ನೋಡ್ಕೊಳ್ಳೋನು, ನನ್ನ ದೊಡ್ಡಪ್ಪನ ಮಗ, ಬೇಸಿಕಲಿ ನಿಮ್ ಕಸಿನ್ಸ್ ಯಾರೋ ಒಬ್ರು ಮನೇಲಿ ಒಂದ್ 10 ಜನ ಇದ್ದಾಗ ಯಾರೋ ಒಬ್ರು ಸಮನ್ ವುಡ್ ಬಿ ದೇರ್ ಟು ಟೇಕ್ ಕೇರ್. ಇವಾಗ 10 ಜನ ಇಲ್ಲದೆ ನೀನ್ ಹೇಳ್ದಂಗೆ ಒಂದೇ ಫ್ಯಾಮಿಲಿಲಿ ಬರೀ 3 ಜನ, ಗಂಡ ಹೆಂಡತಿ ಮಗು, ಆ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇರೋ ಪರಿಸ್ಥಿತಿ ಇರುವಾಗಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೋ ಅಂಡ್ ಡೂ ಎನಿ ಕೈಂಡ್ ಆಫ್ ಸಪೋರ್ಟ್ ಸಿಸ್ಟಮ್ ಅಂತ ಅಂದ್ರೆ ಸಪೋರ್ಟ್ ಸಿಸ್ಟಮ್ ಕೊಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಎಕ್ಸಾಕ್ಟ್ಲಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಇವಾಗ ಎವ್ರಿವನ್ ನೋಸ್ ಇಟ್ಸ್ ಓಪನ್ ಸೀಕ್ರೆಟ್, ಹೆಲ್ತ್ ಬೇಸಿಕಲಿ ಮೆಡಿಕಲ್ ಇಂಡಸ್ಟ್ರಿ ಹಸ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಮುಂಚೆ ಹೇಗಿರ್ತಾ ಇತ್ತು ಅಂದ್ರೆ, ಊರಲ್ಲಿ ಇರ್ತಾ ಇದ್ರು, ಪ್ಲೇಗು ಅದು ಇದು ಬಂದ್ರೆ ಊರೂರು ಬಿಟ್ಟು ಹೋಗ್ತಾ ಇದ್ರು, ಎಷ್ಟೋ ಜನ ಸತ್ತೋಗ್ತಾ ಇದ್ರು, ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ, ಅದು ಇಲ್ಲ ಇದಿಲ್ಲ ಅಂತ ಎಲ್ಲ ಆಗ್ತಾ ಇತ್ತು. So that was condition way before. That is one of the reasons they had more kids also, because at least ಯಾರು ಇರ್ತಾರೆ ಮಾಡ್ತಾರೆ ರೀಸನ್ ಗೂ ತುಂಬಾ ಜನ ಮಕ್ಕಳನ್ನ ಇಟ್ಕೊಂತಾ ಇದ್ರು, ಮಾಡ್ತಾ ಇದ್ರು. ಓಕೆ, ಬಟ್ ಇವಾಗಿನ ಸಿಚುವೇಶನ್ ನೋಡಿದ್ರೆ ಇಟ್ಸ್ ಬೂನ್ ಆರ್ ಕರ್ಸ್, ಅದು ಬೇರೆ ವಿಚಾರ. ಬಟ್ ಆಸ್ ಅ ಮೆಡಿಕಲ್ ಹ್ಯಾಸ್ ಪ್ರೋಗ್ರೆಸ್ಡ್, ಮೆಡಿಕಲ್ ಸೈನ್ಸ್ ಹ್ಯಾಸ್ ಪ್ರೋಗ್ರೆಸ್ಡ್, ನಮ್ಗೆ ಎಷ್ಟೊಂದು ಡಿಸೀಸಸ್ಗೆ ವಿ ಹ್ಯಾವ್ ಕ್ಯೂರ್. ಸೊ ಸಮಥಿಂಗ್ ವಿಚ್ ವಾಸ್ ಡೆಡ್ಲಿ ಬ್ಯಾಕ್ ದೆನ್ ಹ್ಯಾಸ್ ಬಿಕಮ್ ವೆರಿ ಕಾಮನ್ ರೈಟ್ ನೌ ಅಂತ ಸ್ಟೇಟ್ ನಾವು ತಗೊಂಡ್ ಬಂದಿದ್ದೀವಿ. ಎಕ್ಸ್ಕ್ಯೂಸ್ ಮೀ. ಸೊ ಅದರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ. ಬೇಸಿಕಲಿ ಖುಷಿಯಾಗಿ ಬದುಕ್ತಿಯ ಗೊತ್ತಿಲ್ಲ, ಬಟ್ ಬದುಕುವಂಗ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಎಕ್ಸಾಕ್ಟ್ಲಿ. ಬಟ್ ಏನಾಗಿದೆ ಅಂದ್ರೆ, ಬಟ್ ಇಟ್ ಇಸ್ ಕಮಿಂಗ್ ಅಟ್ ಎ ವೆರಿ ಹ್ಯೂಜ್ ಕಾಸ್ಟ್ ಹ್ಯಾಸ್ ಬಿನ್. ಇಟ್ ಇಸ್ ನಾಟ್ ಎಲ್ಲರಿಗೂ ಸಿಗೋಂತದ್ದು ಇಲ್ಲ, ಇಷ್ಟೊಂದು ಟ್ರೀಟ್ಮೆಂಟ್ಸ್ ಎಲ್ಲ. ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆಯ್ತು, ಎಕ್ಸ್ಪೆನ್ಸಿವ್ ಇದ್ರು ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಇಟ್ ಡಸಂಟ್ ಮ್ಯಾಟರ್ ಫಾರ್ ದಮ್. ಬಟ್ ಈ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದ್ದಾಗ, ಇಲ್ಲಾಂದ್ರೆ ಸ್ಮಾಲ್ ಫ್ಯಾಮಿಲೀಸ್ ಇದ್ದಾಗ, ಎಕನಾಮಿಕಲಿ ಸ್ಟಿಲ್ ಪ್ರೋಗ್ರೆಸಿಂಗ್ ಫ್ಯಾಮಿಲೀಸ್ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ದೇ ವಿಲ್ ಬಿ ಇನ್ ಅ ಡೈಲಮಾ, ನಮ್ಮ ಅಪ್ಪ ನೋಡ್ಕೊಳ್ಳ, ಸೇಮ್ ಪಾಯಿಂಟ್ ವಾಟ್ ಐ ಹ್ಯಾವ್ ಸೆಡ್ ಅರ್ಲಿಯರ್. ಯಾರು ನೋಡ್ಕೊಳ್ಳಿ, ನನ್ನ ಜೀವನ ನೋಡ್ಕೊಳ್ಳ, ನನ್ನ ಮಕ್ಕಳ ಜೀವನ ನೋಡ್ಕೊಳ್ಳ, ನನ್ನ ಭವಿಷ್ಯತ್ತಿಗೆ ನೋಡ್ಕೊಳ್ಳ, ನನ್ನ ಫ್ಯಾಮಿಲಿ ಅಪ್ಪ ಅಮ್ಮನ್ ನೋಡ್ಕೊಳ್ಳ, ಹೆಂಗೆ ನೋಡ್ಕೊಳ್ಳೋದು, ಏನ್ ಮಾಡೋದು ಅನ್ನೋದೇ ಪ್ರಶ್ನೆ ಆಗ್ಬಿಡುತ್ತೆ.
ದೇರ್ ಆರ್ ಮುಂಚೆ ಇನ್ಶೂರೆನ್ಸ್ ಅದೆಲ್ಲ ಇರ್ಲಿಲ್ಲ, ಇವಾಗಿದೆ. ಸೊ ಪ್ರೊಬಬ್ಲಿ ವಿ ಕ್ಯಾನ್ ಕವರ್ ಅವರ್ ಸೆಲ್ಸ್ ವಿತ್ ಅವರ್ ಪೇರೆಂಟ್ಸ್, ಅವರ್ ಸೆಲ್ಸ್ ವಿತ್ ಪ್ರಾಪರ್ ಇನ್ಶೂರೆನ್ಸಸ್, ಟರ್ಮ್ ಇನ್ಶೂರೆನ್ಸ್ ಅದು ಇದು ಅಂತ ಹೇಳಿ ನಾವು ಇವತ್ತು ಕವರ್ ಮಾಡ್ಕೋಬಹುದು. ಬಟ್ ಸೊ ದಿಸ್ ವಿಲ್ ಹೆಲ್ಪ್ ಅಸ್ ವೆನ್ ವಿ ಆರ್ ಇನ್ 60s ಇಫ್ ಯು ಆರ್ ಪ್ಲಾನ್ ಯುವರ್ ಫೈನಾನ್ಷಿಯಲ್ ಸ್ಟ್ರೈಟ್. ಓಕೆ, ಬಟ್ ಇವತ್ತಿನ ಜನ ಹೆಂಗಿದ್ದಾರೆ ಅಂದ್ರೆ ಅವಾಗೆಲ್ಲ ಅಷ್ಟೊಂದು ಪ್ಲಾನ್ಸ್ ಇರ್ಲಿಲ್ಲ, ಇನ್ಶೂರೆನ್ಸ್ ಪ್ಲಾನ್ಸ್ ಇರ್ಲಿಲ್ಲ, ಕವರ್ಸ್ ಇರ್ಲಿಲ್ಲ. ಸೊ ಇವಾಗಿನ 60+ ಏಜ್ ಅವ್ರಿಗೆ ಏನಾಗ್ತಿದೆ ಅಂದ್ರೆ ದೇ ಆರ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದೇರ್ ಕಿಡ್ಸ್. ಇಫ್ ದೇ ಆರ್ ಏಬಲ್ ಟು ಫೆಸಿಲಿಟೇಟ್, ಇಟ್ ಇಸ್ ಗುಡ್. ಅದರ್ವೈಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಕೇಳೋದಕ್ಕೆ ಆಗಲ್ಲ ಮಕ್ಕಳನ್ನ. ಓಕೆ, ಇಫ್ ದಿ ಅವರೇ ಏನಾದ್ರು ಇಟ್ಕೊಂಡಿದ್ರೆ ಮಾಡ್ಕೊಂಡಿದ್ರೆ somehow they can survive. But survival is not the only thing. They will feel lonely. Okay, because ಕಾಂಟ್ರಿಬ್ಯೂಷನ್ ಇರಲ್ಲ. ಇವಾಗ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದೆ, ಅವ್ರಿಗೆ ಅದಕ್ಕೆ ತುಂಬಾ ಡಿಫ್ರೆನ್ಸಸ್ ಆಗ್ಬಿಡುತ್ತೆ. ದೇ ವುಡ್ ಹ್ಯಾವ್ ಬೀನ್ ರನ್ನಿಂಗ್ ಬಿಸ್ನೆಸಸ್, ಅಗ್ರಿಕಲ್ಚರ್ ಅಲ್ಲಿ ಇರ್ತಿದ್ರು, ಆಮೇಲೆ ಸಿಟಿಗೆ ಬಂದ್ರೆ ದೇ ಯೂಸ್ ಟು ರನ್ ಬಿಸ್ನೆಸಸ್ ಅಂಡ್ ಸಮಥಿಂಗ್ ಲೈಕ್ ದಟ್. ಬಟ್ ಇವಾಗ ವಿ ಹ್ಯಾವ್ ಸೋ ಮಚ್ ಆಫ್ ಡೈವರ್ಸಿಟಿ ವೆನ್ ಇಟ್ ಕಮ್ಸ್ ಟು ಹೌ ಯು ಗೋನಾ ಅರ್ನ್ ಯುವರ್ ಬ್ರೆಡ್. ಓಕೆ, ಎಷ್ಟೊಂದು ಡೈವರ್ಸಿಟಿ ಇದೆ. ಸೊ ಹಾಗಾಗಿ ದೇರ್ ಇಸ್ ಎ ಡಿಸ್ಕನೆಕ್ಟ್. ಅವ್ರು ಯಾವ ರೀತಿಯಾದ ಇನ್ಪುಟ್ ಅನ್ನೋದು ಕೊಡ್ತಾರೆ, ಅವ್ರಿಗೆ ಗೊತ್ತಿರೋದ್ರಲ್ಲಿ ಅವ್ರು ಇನ್ಪುಟ್ ಕೊಡ್ಬೋದು, ಹಿಂಗ್ ಮಾಡಪ್ಪ ಹಂಗ್ ಮಾಡಪ್ಪ ಅಂತ ಹೇಳ್ಬೋದು, ಮಾಡ್ಬೋದು. ಸೊ ಬಟ್ ಗಿವನ್ ದ ಡೈವರ್ಸಿಟಿ ಆಫ್ ಪಾಸಿಬಿಲಿಟೀಸ್ ವಿಚ್ ಇಸ್ ಪ್ರಿಡಾಮಿನೆಂಟ್ಲಿ ವೆರಿ ನ್ಯೂ, ಅವರು ಇನ್ಪುಟ್ಸ್ ಅನ್ನೋದು ಹೆಂಗ್ ಕೊಡ್ತಾರೆ? ಸೊ ಅಲ್ಲಿ ಒಂದು ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಸೊ ವಾಟ್ ಕೈಂಡ್ ಆಫ್ ವ್ಯಾಲ್ಯೂ, ಇವಾಗ ಅದನ್ನ ಬಿಟ್ರೆ ದೇ ಕ್ಯಾನ್ ಜಸ್ಟ್ ಗಿವ್ ಯು ಮಾರಲ್ ವ್ಯಾಲ್ಯೂಸ್ ಅಷ್ಟೇ. ಮಾರಲ್ ವ್ಯಾಲ್ಯೂಸ್ ಅನ್ನೋದು ಬಿಟ್ರೆ ಬೇರೆ ಯಾವ ವ್ಯಾಲ್ಯೂನು ಕಾಂಟ್ರಿಬ್ಯೂಟ್ ಮಾಡೋದಕ್ಕೂ ಆಗಲ್ಲ. ಸೊ ವಾಟ್ ಇಸ್ ದ ಅದರ್ ಥಿಂಗ್ ದಟ್ ದೇ ಕ್ಯಾನ್ ಡೂ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಓಕೆ, ಅಂಡ್ ಇನ್ನೊಂದು ಮೇನ್ ಫ್ಯಾಕ್ಟರ್ ಏನಾಗುತ್ತೆ ಅಂದ್ರೆ ಅಟ್ ದಟ್ ಏಜ್ ಅವ್ರು ಅವ್ರ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೂ ಇಲ್ಲಿ ಹೋಗಿ ಏನ್ ಮಾಡ್ತಾರೆ, ದಟ್ ವಿಲ್ ಆಲ್ಸೋ ಬಿಕಮ್ ವೆರಿ ಬಿಗ್ ಕ್ವಶನ್. ಯಾಕೆ ಕೆಲಸ ಕೊಡ್ತಾರೆ? 60 ಆಗಿದೆ ಅಂದ್ರೆ ಯಾಕೆ ಕೊಡ್ತಾರೆ? ಯಾರು ಕೆಲಸನೂ ಕೊಡಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಯುವರ್ ಫೈನಾನ್ಷಿಯಲ್ ಪ್ಲಾನ್ ಆರ್ ಇಫ್ ಯು ಡೋಂಟ್ ಹ್ಯಾವ್ ಎಕನಾಮಿಕಲ್ ಸ್ಟೆಬಿಲಿಟಿ, ಯು ಆರ್ ಲೈಕ್ ನಾಟ್ ನೀಡೆಡ್ ಫಾರ್ ಎನಿವನ್ ಅನ್ನೋ ತರ ಹೇಳಬಾರ್ದು. That is not a right thing, but not needed for anyone of the situation. So that is where the large population of old age people are in right now. Okay. Well, ಇನ್ನೊಂದು ಇವಾಗ ನೀನು ಹೇಳಿದಲ್ಲಿ ಒಂದು 2-3 ಪಾಯಿಂಟ್ಸ್. ಒಂದು ಯು ಮೆನ್ಷನ್ಡ್ ಅಬೌಟ್ ದ ಟರ್ಮ್ ಇನ್ಶೂರೆನ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಇವಾಗ ಅದರಲ್ಲೂ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವಾಗ ಟರ್ಮ್ ಇನ್ಶೂರೆನ್ಸ್ ಅಂಡ್ ಆಲ್ ದೋಸ್ ಲೈಫ್ ಇನ್ಶೂರೆನ್ಸ್ ಇವಾಗ ಸತ್ತ ಮೇಲೆ ಅಥವಾ ಎಕ್ಸ್ಪೈರ್ ಆದ್ಮೇಲೆ ಬರುವಂತದ್ದು. ಇವಾಗ ಯು ಆರ್ ಸ್ಟೇಯಿಂಗ್ ದೇರ್, ಲೈಕ್ ಅಂದ್ರೆ ಇವಾಗ 60 ರಿಟೈರ್ ಆದ್ರೆ ಯು ಆರ್ ಆಲ್ಮೋಸ್ಟ್ ಸ್ಟೇಯಿಂಗ್ ಟಿಲ್ 75, 80, 85 ಡಿಪೆಂಡಿಂಗ್ ಆನ್ ಯುವರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಈಗ ನಾವು ಮಾತಾಡ್ದಂಗೆ ಇನ್ನು ಟೆಕ್ನಾಲಜಿ ಏನೇನು ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಹೌ ಮಚ್ ವಿ ಆರ್ ಗೋಯಿಂಗ್ ಟು ಪುಷ್ ಟು ದಟ್ ಲಿಮಿಟ್ ಅಂತ ಗೊತ್ತಿಲ್ಲ. ಇವಾಗ ಆತರ ಮಾಡ್ತಾ ಹೋದಂಗೆನೆ ಯು ಆರ್ ಸ್ಟೇಯಿಂಗ್ ವಿತೌಟ್ ಇನ್ಕಮ್ ಇಯರ್ಸ್ ಇರುತ್ತಲ್ಲ, ಅಂದ್ರೆ ಇನ್ಕಮ್ ಇಲ್ದೇ ಇರೋ ಇಯರ್ಸ್ ಇರುತ್ತಲ್ಲ, ಜಾಸ್ತಿ ಆದಂಗೆನೆ ದೇರ್ ಇಸ್ ನೋ ಗ್ಯಾರಂಟಿ ಅಂತ ಯಾರು ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಸಮಥಿಂಗ್ ಇನ್ವೆಸ್ಟೆಡ್ in some other avenues except for insurance. Like insurance, term insurance is only after you are expired. So ನಿಮ್ಮ ಡಿಪೆಂಡೆನ್ಸ್ ಗೆ ಅಥವಾ ನಿಮ್ಮ ಇವ್ರಿಗೆ ಬರುತ್ತೆ, ಅಂದ್ರೆ ನಿಮ್ಮ ಮಗ ಮಗಳು ಯಾರಿದಾರೆ ಅವ್ರಿಗೆ ಬರುತ್ತೆ. ಬಟ್ ನಿಮ್ಗೆ ಸಪೋರ್ಟಿಂಗ್ ಗೆ ಅಂದ್ರೆ ವಯಸ್ಸಾದವನ್ಗೆ ಸಪೋರ್ಟಿಂಗ್ ಗೆ ಅಂತ there is nothing except for health insurance that is going to provide you for health. ಅದರಲ್ಲೂ you have lot of conditions health. ಇವಾಗ ಕೆಲವೊಂದು ಸಿಂಪಲ್ ಹೆಲ್ತ್ ಇನ್ಶೂರೆನ್ಸಸ್ ತಗೊಂಡ್ರೆ ಯು ಹ್ಯಾವ್ ಕೋ ಪೇಮೆಂಟ್ ಆಪ್ಷನ್ಸ್ ಅದೆಲ್ಲ ಬರುತ್ತೆ. ಸೊ ಇವಾಗ ಒಂದು 65 ವರ್ಷ 70 ವರ್ಷ ಆದ್ಮೇಲೆ ನೀನು ಕೋ ಪೇಮೆಂಟ್ ಮಾಡಬೇಕು. ಕೋ ಪೇಮೆಂಟ್ ಮಾಡೋದಾದ್ರೆ ಇವಾಗಿಂದ ನೀನು ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಕೊಂತ ಹೋಗ್ಬೇಕು. ಸೊ ಆಲ್ ಆಫ್ ದೋಸ್ ಥಿಂಗ್ಸ್ ನೀನು ಅನಲೈಸ್ ಮಾಡ್ಕೊಂಡು ಯು ಶುಡ್ ಬಿ ರೆಡಿ ಇನ್ ದಟ್ ಸಿಚುಯೇಷನ್. ಆಮೇಲೆ ಎರಡನೇದು, ಇವಾಗ ಮುಂಚೆ ಏನಾಗ್ತಿತ್ತು ಅಂದ್ರೆ, ಇವಾಗ ವಯಸ್ಸಾದವರು ವೆದರ್ ಹಿ ಇಸ್ ಗಿವಿಂಗ್ ಎನಿ ಇನ್ಪುಟ್ ಆರ್ ವೆದರ್ ಈಸ್ ನಾಟ್ ಗಿವಿಂಗ್ ಎನಿ ಇನ್ಪುಟ್, ಒಂದು ಮನೆಗೆ ನಡೆಸ್ತಾ ಇದಾರೆ ಅಂದ್ರೆ ಏನಾದ್ರು ತಗೊಂಬಂದ್ ಹಾಕ್ತಾ ಇದಾರೆ ಹಾಕ್ತಾ ಇಲ್ಲ ಅನ್ನೋದನ್ನು ಬಿಟ್ಟು ಆ ಏಜ್ ಒಂದು ಗೌರವ ಕೊಟ್ಟು ಅವ್ರನ್ನ ಮನೆ ಹಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದೊಂದು ಅಥಾರಿಟಿ ಕೊಟ್ಟಿದ್ರು. ಇವಾಗ ಮನೆಯಲ್ಲಿ ನಾವು ಮುಂಚೆ ಎಲ್ಲ ನೋಡಿದ್ರೆ ಆ ವಯಸ್ಸಾದ ತಾತಂದ್ರೆ ಏನಾರು ಹೇಳಿದ್ರೆ ಸರಿ ತಪ್ಪು ಅವ್ರು ಹೇಳ್ತಾ ಇರೋದು ಏನಾರು ಒಂದು ಲೂಪ್ ಹೋಲ್ಸ್ ಇರ್ಬೋದು, ಅದೆಲ್ಲಾನು ಬಿಟ್ಟು ಮನೆಯವರೆಲ್ಲ ಫಾಲೋ ಮಾಡೋರು. ಹೌದಪ್ಪ, ನಮ್ಮ ಅಪ್ಪ ಹೇಳಿದ್ದಾರೆ, ನಮ್ಮ ತಾತ ಹೇಳಿದ್ದಾರೆ, ನಮ್ಮ ಮುತ್ತಾತ ಹೇಳಿದ್ದಾರೆ,
ಇವ್ರು ಮನೆಗ್ ದೊಡ್ಡವರು, ಇವ್ರು ಹೇಳಿದ್ಮೇಲೆ ನಾವು ಕೇಳ್ಬೇಕಾದ್ರೆ ಬಿಟ್ಟು ನಾವ್ ಇನ್ನೇನು ಮರು ಮಾತಾಡೋಂಗಿಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿತ್ತು. ಅದಕ್ಕೆ ಮೆಜಾರಿಟಿ ಆಫ್ ದ ಫ್ಯಾಕ್ಟರ್ ಏನ್ ಅದಕ್ಕೆ ಮೇನ್ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಂದ್ರೆ ಅವಾಗ ಇನ್ಕಮ್ ಎಲ್ಲ ಅವ್ರ ಕೈಗೆ ಹೋಗೋದು. ಇವಾಗ ಮನೇಲಿ ಒಂದ್ 5 ಜನ ಮಕ್ಳು ದುಡಿತಾ ಇದ್ರು ಅವರೆಲ್ಲ ತಗೊಂಡೋಗಿ ಅವ್ರ ಅಪ್ಪನ ಕೈಗೆ ದುಡ್ಡು ಕೊಡೋರು. ಅವ್ರ ಅಪ್ಪ ಅಧಿಕಾರ ಇಟ್ಕೊಂಡು ಅವ್ರ ಅಪ್ಪ ಎಲ್ಲಾರ್ಗು ಹಂಚೋರು, ಮಗ ನೀನ್ ತಗೋ, ನೀನ್ ಸಾಮಾನ್ ತಗೊಂಬ, ನೀನ್ ಇದನ್ ತಗೊಂಬ ಅಂತ. ಅದು ಮನೆ ನಡೆಸೋದಕ್ಕೆ ಅದೊಂದು ಸೆಂಟ್ರಲ್ ಪೊಸಿಷನ್ ಇರೋದು. ಅದಕ್ಕೆ ಇವಾಗ ಈ ಹಳೆ ಕಾಲದ್ದು ಏನದು ಫಿಲಮ್ಸ್ ಅಲ್ಲಿ ಅಥವಾ ಟೇಬಲ್ ಹಾಕೋದು, ಊಟದ ಟೇಬಲ್ ನೋಡಿದ್ರೆ ಅವ್ರು ಸೆಂಟ್ರಲ್ ಕೂತ್ಕೊಳ್ಳೋರು, ಮಿಕ್ದವರೆಲ್ಲ ಪಕ್ಕ ಕೂತ್ಕೊಳ್ಳೋರು. ದಟ್ ಮೀನ್ಸ್ ಹಿ ಇಸ್ ದಟ್ ಸೆಂಟರ್ ಪೊಸಿಷನ್. ಅಲ್ಲಿ ಮಧ್ಯ ನಿಂತ್ಕೊಳ್ತಾರೆ, ಅಲ್ಲಿಂದ ಕಂಟ್ರೋಲ್ ಮಾಡ್ತಾರೆ. ಹಿ ಇಸ್ ಸೆಂಡಿಂಗ್ ಇಸ್ ಅಡ್ವೈಸ್ ಅಂಡ್ ಇನ್ಪುಟ್ಸ್ ಅಂಡ್ ಹಿ ಇಸ್ ಡಿಸ್ಟ್ರಿಬ್ಯೂಟಿಂಗ್ ಡಿಪೆಂಡಿಂಗ್ ಆನ್ ಹೂ ನೀಡ್ಸ್ ವಾಟ್ ಅನ್ನೋದೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಇವಾಗ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇನ್ಕಮ್ ಬಂದಿದೆ. ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ದಾರೆ. ಇವಾಗ ಗಂಡ ಓಕೆ ನಮ್ಮಪ್ಪ ಅಂತ ನಾನ್ ಮಾತು ಕೇಳ್ಬೋದು, ಹೆಂಡತಿ ಕೇಳ್ಬೇಕು ಅನ್ನೋ ಅಗತ್ಯ ಇಲ್ವಲ್ಲ. ಅಥವಾ ಹೆಂಡತಿ ಅವಳಪ್ಪ ಇವರು ನಮ್ಮಪ್ಪ ಅಂತ ಅವಳು ಹೆಣ್ಣು ಹುಡುಗಿ ಕೇಳ್ಬೋದು. ಅವ್ರ ಗಂಡ ಕೇಳ್ಬೇಕು ಅಂತೇನಿಲ್ಲ. ಇವಾಗ ಎಂಡ್ ಆಫ್ ದ ಡೇ ಇಲ್ಲಪ್ಪ ನೀನ್ ಅದನ್ನ ಮಾಡ್ಬೇಡಪ್ಪ ಅಂದ್ರೆ ಹೂ ಆರ್ ಯು ಟು ಆಸ್ಕ್? ಐ ಆಮ್ ಅರ್ನಿಂಗ್ ಮೈ ಮನಿ, ಐ ಹ್ಯಾವ್ ದ ಮನಿ, ಐ ವಿಲ್ ಗೋ ಸ್ಪೆಂಡ್ ಇಟ್ ಅನ್ನೋ ತರ ಮಟ್ಟಕ್ಕೂ ಅದೊಂದು ಚೇಂಜ್ ಆಫ್ ಕಲ್ಚರ್, ಅರ್ನಿಂಗ್ ಕಲ್ಚರ್ ಚೇಂಜ್ ಆಗಿದೆ. ಆಮೇಲೆ ಅರ್ನಿಂಗ್ ಕಲ್ಚರ್ ಜೊತೆಗೆ ಆ ರೆಸ್ಪೆಕ್ಟ್. ಸೊ ಇದು ಬೇಸಿಕಲಿ ಏನಂತಾರೆ ಜನರೇಷನಲ್ ರೆಸ್ಪೆಕ್ಟ್. ಇವಾಗ ಎಷ್ಟೊಂದ್ ಜನಕ್ಕೆ ಅವ್ರ ತಾತಂದು ಯಾರು ಅಂತಾನೆ ಗೊತ್ತಿರಲ್ಲ. ಇವಾಗ ಕೆಲವೊಬ್ರು ಮಕ್ಳುಗಳು ಫಾರಿನ್ ಹೋಗಿ ಸೆಟ್ಲ್ ಆಗಿ ಅವ್ರಲ್ಲಿ ಮಕ್ಳು ಮಾಡ್ಕೊಂಡ್ರೆ ಮೊಮ್ಮಗುಗೆ ತಾತ ಅಂದ್ರೆ ಯಾರು ಅಂತ ಗೊತ್ತಿರುತ್ತೆ, ಅಜ್ಜಿ ಅಂದ್ರೆ ಯಾರಂತ ಗೊತ್ತಿರುತ್ತೆ. ಆ ಬಾಂಡಿಂಗ್ ಇಲ್ವಲ್ಲ. ನೀನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದು, ಇವ್ರು ನಿಮ್ ತಾತ ಗುರು ಅಂತ. ಅವ್ರು ಆ ಕಡೆಯಿಂದ ಹೌದಪ್ಪ ನಾನ್ ನಿಮ್ ತಾತ ಅಂತ ಕೈ ಆಡಿಸ್ಬೋದು, ನೀವು ಮಾತಾಡಿಸ್ಬೋದು, ತಾತ ಅಂತ ಕರೀಬಹುದು. ಬಟ್ ಆದ್ರೆ ನಾವು ಮುಂಚೆ ಕೂತ್ಕೊಂಡಂಗ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಅವ್ರ ಕತೆ ಹೇಳಿ, ಅವ್ರು ನಮ್ಮನ್ನ ಎತ್ಕೊಂಡು ಸುತ್ತಾಡಿಸಿ, ಯಾವ್ದೋ ಒಂದು ಸಂತೆ ಬಂತಂದ್ರೆ ಹೆಗಲ ಮೇಲೆ ಹಾಕೊಂಡ್ ಕರ್ಕೊಂಡು ಹೋಗಿ ತೋರಿಸಿ, ಆಮೇಲೆ ಅಪ್ಪ ಅಮ್ಮಂದ್ರು ಗೊತ್ತಿಲ್ಲದೆ ಮುಚ್ಚಿಟ್ಟು ನಮ್ಗೆ ಒಂದಿಷ್ಟು ಖರ್ಚಿಗೆ ಕಾಸು ಕೊಟ್ಟು ಇಟ್ಕೊಂಬೋದ ಅಂತ ಹೇಳಿ ನಾವ್ ಅದ್ರಲ್ಲಿ ಹೋಗಿ ಏನೋ ಒಂದು ಬಾಲ್ ತಗೊಳ್ಳೋದು, ಕ್ರಿಕೆಟ್ ಬಾಲ್ ತಗೊಳ್ಳೋದು, ಇನ್ನೊಂದೇನೋ ಐಸ್ ಕ್ರೀಮ್ ತಗೊಳ್ಳೋದು, ಅದೆಲ್ಲ ಮಾಡಿ ತಿಂದಾಗ ಅದೊಂದು ಬಾಂಡಿಂಗ್ ಇರುತ್ತೆ. ಇವ್ರು ನಮ್ ತಾತಗಳು ನಾವ್ ಇಷ್ಟು ಮಟ್ಟಕ್ಕೆ ನಮ್ ಜೊತೆಗಿದ್ರು. ಅದೊಂದು ಏನಂತಾರೆ, ಅದೊಂದು ರಕ್ತ ಸಂಬಂಧದ್ದು ಇಸ್ ಬಿಕಮ್ ಟೆಕ್ನಾಲಜಿಕಲಿ ಆಗೋಗ್ಬಿಟ್ಟಿದೆ. ಸೊ ಎಷ್ಟೊಂದ್ ಜನಕ್ಕೆ ಅದೊಂದು ಪರಿಸ್ಥಿತಿ ಬಂದಿರುವಾಗ ಇವು ಡೋಂಟ್ ನೋ ಹೆಂಗೆ. ಇವಾಗ ಅಂದ್ರೆ ನಾಮಕಾವಸ್ಥೆ ರಿಲೇಶನ್ಶಿಪ್. ಇವಾಗ ನಾನ್ ಹೇಳ್ಬೋದು ನಮ್ ತಾತ ಅಂತ, ಅದ್ರಲ್ಲಿ ಏನೋ ಮಧ್ಯದಲ್ಲಿ ಒಂದು ಬಾಂಡಿಂಗ್ ಅಥವಾ ಒಂದ್ ಕತೆ ಅಥವಾ ಒಂದ್ ನೆನಪೇ ಇಲ್ವಲ್ಲ. ಆ ಮೀನ್ ಇರೋದೇ ನೆನಪಲ್ಲ. ಇವಾಗ ನಾವು ನಮ್ ತಾತ ನೆನ್ಸ್ಕೊಂಡ್ರೆ ಏನಂತೀವಿ, ಅವ್ರು ನಮ್ಗೆ ಹಂಗ್ ಮಾಡಿದ್ರು ಗುರು, ಆ ಚೇಪೆಕಾಯಿ ತಗೊಂಡ್ಬಂದ್ ಕೊಟ್ರು, ಅವಾಗೆಲ್ಲ ಹಂಗ್ ಎಳ್ನೀರ್ ಓಡಿಸ್ಕೊಡ್ತಾ ಇದ್ರು, ನಾವ್ ಚಿಕ್ಕವರಿದ್ದಾಗ ನಮ್ ಕೈಗೆ ದುಡ್ಡು ಕೊಡ್ತಾ ಇದ್ರು, ಹಬ್ಬ ಅಂದ್ರೆ ಹೊಸ ಬಟ್ಟೆ ತಂದು ಕೊಡ್ತಾ ಇದ್ರು. ಇವಾಗ ಆ ಕನೆಕ್ಟ್ ಇಲ್ವಲ್ಲ, ಕನೆಕ್ಟ್ ತುಂಬಾ ರಿಡ್ಯೂಸ್ ಆಗ್ತಾ ಇದೆ. ಇವಾಗ ಎಲ್ಲಾರು ಫಾರಿನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇಲ್ಲೇ ವಿತಿನ್ ಸಿಟಿ, ವಿತಿನ್ ಒಂದೇ ಮನೆ ಒಳಗಡೆ ಇದ್ರೂನುವೆ ಇವಾಗ ತಾತ ಅಂಡ್ ಅಜ್ಜಿ ಇಸ್ ಗೆಟಿಂಗ್ ಡಿಫೈನ್ ಟು ಒನ್ ರೂಮ್. ಅಜ್ಜಿ ರೂಮು, ಇದು ತಾತನ್ ರೂಮು, ಅಲ್ಲಿಗೆ ಆಗೋಗ್ತಾ ಇದಾರೆ. ಪರಿಸ್ಥಿತಿ ಒಂದೇ ಮನೇಲಿ ಇದ್ರೆ, ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ವಿ ಆರ್ ಸೇಯಿಂಗ್ ದಟ್ ವಿ ನೀಡ್ ಪ್ರೈವಸಿ. ಆಮೇಲೆ ಇವಾಗ ಎಲ್ಲಾರ್ದು ಏನಾಗ್ತಾ ಇದೆ, ಇವಾಗ ಜನರೇಷನಲ್ಲಿನೂ ಇವಾಗ ತುಂಬಾ ಏನಂತಾರೆ ಐಡಿಯಾಲಜಿನೂ ಚೇಂಜ್ ಆಗ್ತಿದೆ. ಇವಾಗ ನಮ್ಮ ಅಪ್ಪ ಹೇಳೋದು ನಮ್ಗೆಲ್ಲ ಸರಿ ಅಂತ ಅನಿಸ್ಬೇಕಾಗಿಲ್ಲ ಅಲ್ವಾ. ಇವಾಗ ಆ ಮಟ್ಟಕ್ಕೆ ಯೋಚನೆ ಇದೆ. ಮುಂಚೆ ಅಪ್ಪ ಹೇಳಿದ್ ಸರಿನಾ ತಪ್ಪಾ, ಅದೇನೋ ಅಪ್ಪ ಹಾಕಿದ ಆಲಕ್ ಮರ ಹೋಗಿ ನೇಣಾಕೋ ಗುರು, ನೇಣಾಕೋತೆ ಗುರು ನೀನು ಅಂದ್ರೆ ಅಣಗ್ಸೋ ಬಂದ್ರೆ ಅಪ್ಪ ಹೇಳೋದು ಆಗೋಯ್ತು ಅಥವಾ ಅಮ್ಮ ಹೇಳೋದಂದ್ರೆ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್. ವಯಸ್ಸಾದವ್ರು ಯಾರು ನಮ್ಗೆ ಏನೋ ಒಂದು ಸಜೆಷನ್ ಕೊಟ್ರು ಅಂದ್ರೆ ಅದು ಶಿರಸಾವಹಿಸಿ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ ವಿ ಆರ್ ಕ್ವಶನಿಂಗ್ ಎವ್ರಿಥಿಂಗ್. ಯಾಕೆ ಹಂಗ್ ಮಾಡ್ಬೇಕು? ನೀವಿದ್ದ ಕಾಲ ಬೇರೆ, ನಾವಿದ್ದ ಕಾಲ ಬೇರೆ. ನಾವ್ ಅದನ್ನ ಫಾಲೋ ಮಾಡಲ್ಲ, ನಾವ್ ಹಂಗಿರಲ್ಲ. ಇವಾಗ ಇರೋ ಸೊಸೈಟಿ ಇದೇ ಸರಿ, ಇದೇ ತಪ್ಪು, ಇದು ನೀವ್ ಹೇಳ್ತಾ ಇರೋದೇ ತಪ್ಪು, ಆತರ ಮಾಡಿದ್ರೆ ಜನ ನಗ್ತಾರೆ, ನಾವ್ ಹಂಗ ಇರಕ್ಕಾಗಲ್ಲ. ಅದೆಲ್ಲ ನಮ್ದೇ ಓನ್ ಐಡಿಯಾಲಜಿ ಸಪರೇಟ್ ಆಗಿ ಡೆವಲಪ್ ಆಗ್ತಾ ಇರೋದ್ರಿಂದ ಇವಾಗ ದೇರ್ ಇಸ್ ಅ ಜನರೇಷನಲ್. ಇವಾಗ ಎಂಡ್ ಆಫ್ ದ ಡೇ 25 ವರ್ಷ 30 ವರ್ಷ ಜನರೇಷನಲ್ ಗ್ಯಾಪ್ ಇರುತ್ತೆ ಮಗಂಗೆ ಅಪ್ಪಂಗೆ. ಇನ್ನು ಮೊಮ್ಮಗನ್ ತಗೋ, ಅಲ್ಲಿ ಎಷ್ಟು ಗ್ಯಾಪ್ ಬರುತ್ತೆ. ಇವಾಗ ಮುಂಚೆ ಮೊಮ್ಮಗ ಏನಾದ್ರು ಹೋಗುತ್ತಾತ ಅಂದ್ರೆ ಅವಾಗ ಅಪ್ಪಂದ್ರು ಬೈಯೋರು, ಏನ್ ತಾತ ನೀನ್ ಹಂಗೆಲ್ಲ ಅಂತೀಯ, ನೀನ್ ಏಕವಚನದಲ್ಲಿ ಮಾತಾಡ್ತೀಯ ಅಂತ ಸರಿಯಾಗಿ ಬಾರಿಸಿ ಅವಾಗ ಬುದ್ಧಿವಂತಿಕೆ ಹೇಳ್ಕೊಡೋರು. ತಾತ ಅಂದ್ರೆ ಗೌರವ ಕೊಡ್ಬೇಕು, ಅವ್ರು ಹಿರಿಯರು ಅಂತೆಲ್ಲ. ಇವಾಗ ನೋ ಒನ್ ಕೇರ್ಸ್. ಇವಾಗ ಅಪ್ಪನೂ ಏಕವಚನದಲ್ಲ ತಾತ ಅವ್ರ ಅಪ್ಪಂಗ್ ಬೈತಾ ಇರ್ತಾನೆ, ಮೊಮ್ಮಗನು ಏಕವಚನದ ತಾತ ನಿನ್ಗೇನ್ ಗೊತ್ತಾಗತ್ತೆ ತಾತ, ನಾವ್ ಹಿಂಗೆ ಮಾಡೋದು, ಇವಾಗ ಇರೋದೇ ಹಿಂಗೆ ಅಂತಾನೆ. ಅಂದ್ರೆ ಇವಾಗ ಅದು ತಪ್ಪು ಸರಿ ಅಂತಲ್ಲ. ಇವಾಗ ಇವ್ನು ಯೂಸ್ ಮಾಡ್ತಿರೋ ಮೊಬೈಲ್ ಫೋನ್ ಅಲ್ಲಿ ತಾತ ಏನಾದ್ರು ಬಂದು ಕೇಳಿದ್ರೆ ಇವನು he will say you don't know, which is the truth also. You don't know anything about the mobile. So ಈ ತರ ಒಂದು ಸೊಸೈಟಿನೇ ಚೇಂಜ್ ಆಗೋಗಿದೆ. ಸೆಕೆಂಡು ಆ ವ್ಯಾಲ್ಯೂಸ್, ಒಂದು ವ್ಯಾಲ್ಯೂ ಏನ್ ಕೊಡ್ತಾ ಇದೀವಿ ನಾವು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಅಥವಾ ವಿತಿನ್ ಫ್ಯಾಮಿಲಿ ಆಲ್ಸೋ. ಇವಾಗ ನಮ್ ದೊಡ್ಡಪ್ಪಂಗೆ, ಚಿಕ್ಕಪ್ಪಂಗೆ, ತಾತಂಗೆ, ಮುತ್ತಾತಂಗೆ, ಚಿಕ್ಕ ತಾತಂಗೆ ಎಲ್ಲ ಆತರ ಇತ್ತಲ್ವ. ನಮ್ ಚಿಕ್ಕ ತಾತ, ದೊಡ್ಡ ತಾತ ಅಂತೆಲ್ಲ ಹೇಳ್ಕೊಂಡು ಎಲ್ಲ ಆ ಕಾನ್ಸೆಪ್ಟ್ ಗಳೇ ಹೊರಟೋಗಿದೆ.
ಅಂದ್ರೆ ಇವಾಗ ಮಕ್ಳನ್ನ ಕೂರಿಸ್ಕೊಂಡು ನೀನು ಸಂಬಂಧ ಕೇಳಿದ್ರೆ ಎಷ್ಟ್ ಸಂಬಂಧ ಹೇಳಕ್ಕಾಗತ್ತೆ ಗುರು? ಫಸ್ಟ್ ಸರ್ಕಲ್ ಹೇಳ್ಬೋದು, ಓ ಇವನು ನನ್ ಕಸಿನ್, ಇವ್ನು ನಮ್ ಚಿಕ್ಕಪ್ಪ, ಇವ್ರು ನಮ್ ದೊಡ್ಡಪ್ಪ. ಅದಾದ್ಮೇಲೆ ಅಷ್ಟೇ, ಅಲ್ಲಿಗೆ ಎಷ್ಟೊಂದ್ ಜನಕ್ಕೆ ಲಿಂಕ್ ಇರಲ್ಲ, ಗೊತ್ತೇ ಇರಲ್ಲ, ಅವ್ರದೆಲ್ಲ ಸಂಬಂಧಗಳ ತಪ್ಪೋಗ್ಬಿಟ್ಟಿರುತ್ತೆ, ಅವ್ರು ಯಾರು ಏನು ಅನ್ನೋದೇ ಗೊತ್ತಿರಲ್ಲ. ಅಂತ ಟೈಮಲ್ಲಿ ನಾವು ಅವ್ರಿಗೆ ಹೆಂಗೆ, ಹೌ ಡು ಯು ಸಪೋರ್ಟ್, ಹೌ ಡು ಯು ಗಿವ್ ದೆಮ್ ದಟ್ ಸಪೋರ್ಟ್? ನಾಟ್ ಓನ್ಲಿ ನಾನು ಫಿನಾನ್ಷಿಯಲಿ ಅಂತಲ್ಲ, ಫಿಸಿಕಲ್ ಸಪೋರ್ಟ್ ಆಗಿರ್ಬೋದು, ಮಾರಲ್ ಸಪೋರ್ಟ್ ಆಗಿರ್ಬೋದು, ಸೈಕಲಾಜಿಕಲ್ ಮೆಂಟಲ್ ಸಪೋರ್ಟ್ ಆಗಿರ್ಬೋದು, ಏನು ಕೊಡಕ್ಕೆ ನಮ್ಗೆ ಅವಕಾಶನೇ ಇಲ್ವಲ್ಲ. ಹೌದು.